ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಬಿಕಾಮ್ 5th ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್. ಬಿಕಾಮ್ 5ನೇ ಸೆಮಿಸ್ಟರ್ನ ಲೆಕ್ಕ ಪರಿಶೋಧನೆಯ ಮೂಲ ತತ್ವಗಳು ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಟಾಪಿಕ್ ಇಂಟ್ರೊಡಕ್ಷನ್ ಆಫ್ ಆಡಿಟಿಂಗ್, ಲೆಕ್ಕ ಪರಿಶೋಧನೆಯ ಪರಿಚಯ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸುಮಾರು ಕಾನ್ಸೆಪ್ಟ್ ಅನ್ನ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದೆ. ಮೀನಿಂಗ್, ಡೆಫಿನೇಷನ್, ಕ್ವಾಲಿಫಿಕೇಶನ್, ಡಿಸ್ಕ್ವಾಲಿಫಿಕೇಶನ್ಸ್, ಆಬ್ಜೆಕ್ಟಿವ್ಸ್. ಓಕೆ, ಸೊ ಓದು ವಿಡಿಯೋದಿಂದ ಎರಡು ವಿಡಿಯೋದಿಂದ ಏನ್ ಮಾಡಿದೀವಿ, ಟೈಪ್ಸ್ ಆಫ್ ಅಡಿಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಈ ಟೈಪ್ಸ್ ಆಫ್ ಅಡಿಟಿಂಗ್ ಅಲ್ಲಿ ಎರಡು ಟೈಪ್ಸ್ ಅನ್ನ ನೋಡಿದೀವಿ. ಮೊದಲನೇದಾಗಿ ಬೇಸ್ಡ್ ಆನ್ ಅಥಾರಿಟಿ, ಅಂದ್ರೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಯ ಒಂದು ಟೈಪ್ ಅಲ್ಲಿ, ಮೊದಲನೇ ಟೈಪ್ ಅಲ್ಲಿ ಎರಡು ವಿಧಾನ ನೋಡಿದೀವಿ. ಒಂದು ಶಾಸನಬದ್ಧ ಲೆಕ್ಕ ಪರಿಶೋಧನೆ, ಸ್ಟ್ಯಾಟ್ಯುಟರಿ ಅಡಿಟ್. ಸೆಕೆಂಡ್ ಒನ್ ನಾನ್ ಸ್ಟ್ಯಾಟ್ಯುಟರಿ ಅಡಿಟ್, ಅಂದ್ರೆ ಶಾಸನಬದ್ಧವಲ್ಲದ ಲೆಕ್ಕ ಪರಿಶೋಧನೆ ಅಥವಾ ಖಾಸಗಿ ಲೆಕ್ಕ ಪರಿಶೋಧನೆ ಅಂತ ಹೇಳಿ ಕರಿತಾ ಇದ್ವಿ. ಸೊ ಇವತ್ತು ಒಂದನೇ ಟೈಪ್ ಅಲ್ಲಿ, ಅಂದ್ರೆ ಒಂದನೇ ಟೈಪ್ಸ್ ಅಲ್ಲಿ ಮೂರನೇ ಸಪಾರ್ಟ್, ಮೂರನೇ ವಿಧ ಯಾವ್ದಿದೆ, ಇಂಟರ್ನಲ್ ಆಡಿಟ್, ಆಂತರಿಕ ಲೆಕ್ಕ ಪರಿಶೋಧನೆ. ಸೊ ಇವತ್ತು ಆಂತರಿಕ ಲೆಕ್ಕ ಪರಿಶೋಧನೆ ನೋಡ್ತಾ ಹೋಗೋಣ. ಸೊ ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು ಅನ್ನೋದಕ್ಕಿಂತ ಮುಂಚೆ, ಇಟ್ ಈಸ್ ನಾಟ್ ಕಂಪಲ್ಸರಿ ಆಡಿಟ್. ಇದು ಕೂಡ ಅಷ್ಟೇ, ಇದು ಕೂಡ ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡುವಂತದ್ದಲ್ಲ. ಸೊ ಫಸ್ಟ್ ಒನ್ ಏನ್ ನೋಡ್ತಾ ಇದ್ವಿ, ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ವಿ, ಕಡ್ಡಾಯವಾಗಿ ಆ ಕಂಪನಿಗಳ ಲೆಕ್ಕ ಪರಿಶೋಧನೆ ಮಾಡಬೇಕಾಗಿತ್ತು. ಎರಡನೇದು ನಾನ್ ಸ್ಟ್ಯಾಟ್ಯುಟರಿ ಆರ್ ಪ್ರೈವೇಟ್ ಆಡಿಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಶಾಸನಬದ್ಧವಲ್ಲದ ಅಥವಾ ಖಾಸಗಿ ಲೆಕ್ಕ ಪರಿಶೋಧನೆ ಒಂದು ವಿಧಗಳಲ್ಲಿ ಏನ್ ಮಾಡ್ತಾ ಇದ್ವಿ, ಕಂಪನಿಗಳು ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡಬಹುದು, ಮಾಡದೇ ಬಿಡಬಹುದು. ಅದರಲ್ಲಿ ಮೂರು ಟೈಪ್ಸ್ ನೋಡಿದ್ವಿ. ಸೋಲ್ ಟ್ರೇಡಿಂಗ್ ಬಿಸಿನೆಸ್ ಅಂದ್ರೆ ಏಕ ವ್ಯಕ್ತಿ ಅಥವಾ ಸೋಲ್ ಪ್ರೊಪ್ರೈಟರ್ಸ್, ಏಕ ವ್ಯಕ್ತಿ ಮಾಲೀಕತ್ವ ಹೊಂದಿರತಕ್ಕಂಥ ಬಿಸಿನೆಸ್ ಆಗಿರ್ಬೋದು. ಪಾರ್ಟ್ನರ್ಶಿಪ್ ಫಾರ್ಮ್, ಪಾಲುದಾರಿಕೆ ಸಂಸ್ಥೆ ಆಗಿರ್ಬೋದು. ಅದಾಗಿಂದ ಟ್ರಸ್ಟ್, ಅಂದ್ರೆ ಈ ಟ್ರಸ್ಟ್ಗಳು, ಈ ಟೆಂಪಲ್ ಗಳಿರ್ಬೋದು ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಅವುಗಳೇನಾಗಿದ್ವು ಅಂದ್ರೆ ಕಂಪಲ್ಸರಿ ಅಡಿಟ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಬಟ್ ಇಂಟರ್ನಲ್ ಆಡಿಟ್ ಇದು ಕೂಡ ಅಷ್ಟೇ, ಇಟ್ ಇಸ್ ನಾಟ್ ಕಂಪಲ್ಸರಿ ಆಡಿಟ್, ಇದು ಕೂಡ ಕಡ್ಡಾಯವಾಗಿ ಮಾಡದೇ ಇರುವಂತದ್ದು, ಅಂದ್ರೆ ಲೆಕ್ಕ ಪರಿಶೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಆಂತರಿಕ ಲೆಕ್ಕ ಪರಿಶೋಧನೆ. ಆಂತರಿಕ ಅಂದ್ರೆ ಏನು, ಇಂಟರ್ನಲಿ ಅಂದ್ರೆ ಕಂಪನಿಯ ಒಳಗಡೆ ಏನೇನು ನಡೆಯುತ್ತೋ ಅದ್ರ ಬಗ್ಗೆ ಲೆಕ್ಕ ಪರಿಶೋಧನೆಯನ್ನ ಮಾಡ್ತಕ್ಕಂಥದ್ದು. ಓಕೆ, ಸೊ ಇಂಟರ್ನಲ್ ಆಡಿಟ್ ಅಂದ್ರೆ ಏನಂತ ಹೇಳಿ ಒಂದೊಂದಾಗಿ ಸ್ವಲ್ಪ ನೋಡ್ತಾ ಹೋಗೋಣ. ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನಂತ ಹೇಳಿ ನೋಡ್ತಾ ಹೋಗೋಣ. ಇಟ್ ಈಸ್ ಕಂಡಕ್ಟೆಡ್ ಬೈ ಇಂಟರ್ನಲ್ ಅಡಿಟರ್. ಆಂತರಿಕ ಲೆಕ್ಕ ಪರಿಶೋಧಕರುಗಳನ್ನ ನೋಡ್ತಾ ಹೋಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಅಡಿಟರ್ ಈಸ್ ಎಂಪ್ಲಾಯ್. ಇಲ್ಲಿ ಲೆಕ್ಕ ಪರಿಶೋಧಕ ಏನಾಗಿರ್ತಾನೆ, ಅವನು ಕಂಪನಿಯ ಒಬ್ಬ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಒಬ್ಬ ಅಪಾಯಿಂಟೆಡ್ ಅಡಿಟರ್, ಅಪಾಯಿಂಟೆಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಓನರ್ ಆರ್ ಪ್ರೊಪ್ರೈಟರ್ ಆಫ್ ಆರ್ಗನೈಸೇಷನ್. ಅಂದ್ರೆ ಕಂಪನಿಯ ಮಾಲೀಕ ಅಥವಾ ನಿರ್ದೇಶಕ ಮಂಡಳಿ ಅಥವಾ ಕಂಪನಿಯ ನಡೆಸುವಂತ ವ್ಯಕ್ತಿಗಳು, ಪಾಲುದಾರರಿದ್ರೆ ಅವರು ಏನ್ ಮಾಡ್ತಾರೆ, ಈ ಲೆಕ್ಕ ಪರಿಶೋಧಕನನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅಂದ್ರೆ ಅವನನ್ನ ಕೆಲಸಕ್ಕೆ ಅಥವಾ ಆ ಕಂಪನಿಯ ಕೆಲಸಗಾರ ಅಂತ ಟ್ರೀಟ್ ಮಾಡ್ತಾರೆ. ಸೊ ಇವನಿಗೆ ಕೊಡ್ತಕ್ಕಂಥ ಸಂಬಳ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಓನರ್ಸ್ ಡಿಸೈಡೆಡ್ ಟು ರೈಟ್ಸ್, ಡ್ಯೂಟೀಸ್ ಅಂಡ್ ಸ್ಯಾಲರಿ. ಅಂದ್ರೆ ಇಲ್ಲಿ ನಿರ್ದೇಶಕ ಮಂಡಳಿ ಏನ್ ಮಾಡುತ್ತೆ ಅಥವಾ ಕಂಪನಿಯ ಮಾಲೀಕರು, ಕಂಪನಿಯ ಪಾಲುದಾರರು ಏನಾಗಿರ್ತಾರೆ, ಈ ಅಡಿಟರ್ ನೇಮಕ ಮಾಡ್ತಾರೆ. ಅವನ ಹೊಣೆಗಾರಿಕೆಗಳೇನು, ಅವನ ಹಕ್ಕುಗಳೇನು, ಅಥವಾ ಅವನಿಗೆ ಕೊಡುವಂತ ಸಂಬಳ ಅಥವಾ ಸ್ಯಾಲರಿ ಏನ್ ಕೊಡಬೇಕು ಅದನ್ನ ಡಿಸೈಡ್ ಮಾಡ್ತಕ್ಕಂಥವ್ರು. ದ ಬೋರ್ಡ್ ಆಫ್ ಡೈರೆಕ್ಟರ್ ಡಿಸೈಡೆಡ್ ಟು ರೈಟ್ಸ್ ಅಂಡ್ ಡ್ಯೂಟೀಸ್ ಟು ಅಡಿಟರ್ಸ್. ಅಂದ್ರೆ ಈ ಲೆಕ್ಕ ಪರಿಶೋಧಕರಿಗೆ ಏನೇನು ರೈಟ್ಸ್ ಗಳಿದಾವೆ, ಏನೇನು ಡ್ಯೂಟೀಸ್ ಅವ್ರು ಡಿಸೈಡ್ ಮಾಡ್ತಾ ಹೋಗ್ತಾರೆ. ಯಾರು, ಕಂಪನಿಯ ಮಾಲೀಕರು, ಕಂಪನಿಯ ಓನರ್ಸ್. ಸೊ ಇವರು ಎಂಪ್ಲಾಯ್ ತರ ಟ್ರೀಟ್ ಮಾಡ್ತಾರೆ. ಇಂಟರ್ನಲ್ ಅಂದ್ರೆ ಏನು, ಕಂಪಲ್ಸರಿ ಅಲ್ಲೇ, ಅಂದ್ರೆ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಕಂಪನಿಯ ಲೆಕ್ಕ ಅಕೌಂಟ್ಸ್ ಗಳನ್ನ, ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಡಿಸಿಷನ್ ಗಳಿಗೆ ಸಂಬಂಧಪಟ್ಟಂಗೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸೊ ಪೂರಕವಾಗಿ ಅವರನ್ನ ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡಿಕೊಂಡಿರ್ತಾರೆ. ಇವರು ಕಂಪನಿಯ ಬೇರೆ ಎಂಪ್ಲಾಯೀಸ್ ಇರ್ತಾರೋ ಅದೇ ರೀತಿ ಇವರು ಕೂಡ ಸ್ಯಾಲರಿ ಪರ್ಸನ್ ಆಗಿರ್ತಾರೆ. ಸ್ಯಾಲರಿ ಹೋಲ್ಡೆಡ್ ಅಂದ್ರೆ ಸ್ಯಾಲರಿ ತೆಗೆದುಕೊಂಡು ಆ ಕಂಪನಿಯ ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಆಂತರಿಕ ಲೆಕ್ಕಪತ್ರಗಳನ್ನ ಪ್ರತಿ ದಿವಸ, ಸೊ ಪ್ರತಿ ವೀಕ್ಲಿ ಅಥವಾ ಪ್ರತಿ ಮಂತ್ಲಿ ಅವ್ರು ಏನ್ ಮಾಡ್ತಾರೆ, ನಿಯಮಿತವಾಗಿ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಸೊ ಇದು ಏನಂತೀವಿ, ಇಂಟರ್ನಲ್ ಆಡಿಟ್ ಅಂತ ಕರಿತೀವಿ, ಆಂತರಿಕ ಲೆಕ್ಕ ಪರಿಶೋಧನೆ. ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ.
ಇಲ್ಲಿ ಲೆಕ್ಕ ಪರಿಶೋಧಕ ಒಂದು ಕಂಪನಿಯ ಕೆಲಸಗಾರನಾಗಿ ಆಯ್ಕೆ ಆಗ್ತಾನೆ. ಯಾರ ಮೂಲಕ? ಕಂಪನಿಯ ಮಾಲೀಕರ ಮೂಲಕ ಅಥವಾ ಕಂಪನಿಯ ನಿರ್ದೇಶಕ ಮಂಡಳಿಯ ಒಪ್ಪಿಗೆಯ ಮೂಲಕ ಆಯ್ಕೆ ಆಗ್ತಾ ಹೋಗ್ತಾನೆ. ಸೊ ಇವನಿಗೆ ಏನೇನು ಕೆಲಸ ಮಾಡಬೇಕು, ಇವನು ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಯಾವ ಅಕೌಂಟ್ಸ್ ವೆರಿಫಿಕೇಶನ್ ಮಾಡಬೇಕು, ಸೊ ಇವನಿಗೆ ಎಷ್ಟು ಸ್ಯಾಲರಿ ಕೊಡಬೇಕು, ಇವನ ಹೊಣೆಗಾರಿಕೆಗಳೇನು, ಇವನ ಹಕ್ಕುಗಳೇನು, ಇವೆಲ್ಲವನ್ನ ಡಿಸೈಡ್ ಮಾಡತಕ್ಕಂಥವ್ರು ಯಾರು ಅಂದ್ರೆ ಕಂಪನಿಯ ನಿರ್ದೇಶಕ ಮಂಡಳಿ. ಸೊ ಇದು ಸ್ವಲ್ಪ ಗಮನ ಇರಲಿ. ಸೊ ಅಂತ ಅಪಾಯಿಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅಥವಾ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಲೆಕ್ಕ ಪರಿಶೋಧಕರನ್ನ ನಾವೇನ್ರಿ ಆಂತರಿಕ ಲೆಕ್ಕ ಪರಿಶೋಧಕರು ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಇಂಟರ್ನಲ್ ಅಡಿಟರ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಇಂಟರ್ನಲ್ ಆಡಿಟ್ ಯಾಕೆ ಬೇಕು? ಲೆಕ್ಕ ಪರಿಶೋಧಕರು, ಆಂತರಿಕ ಲೆಕ್ಕ ಪರಿಶೋಧಕರು ಯಾಕೆ ಬೇಕು? ಯಾಕಂದ್ರೆ ಇಲ್ಲಿ ಟು ಸೆಕ್ಯೂರ್ ದ ಅಕೌಂಟ್ಸ್, ಲೆಕ್ಕ ಪತ್ರಗಳನ್ನ ಸೆಕ್ಯೂರ್ ಆಗಿ ರಕ್ಷಣೆ ಮಾಡೋದಕ್ಕೆ, ಅಲ್ಲಿ ಮೋಸಗಳು ತಪ್ಪುಗಳು ಆಗೋದನ್ನ ತಡೆಯೋದಕ್ಕೋಸ್ಕರ ನಿರಂತರವಾಗಿ ಲೆಕ್ಕ ಪರಿಶೋಧನೆ ಮಾಡೋದಕ್ಕೆ ಇಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಬೇಕಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಿಸ್ಟಮೆಟಿಕ್ ಅಥವಾ ಸಿಸ್ಟಮೈಸ್ಡ್ ಮೇಂಟೈನಿಂಗ್ ಅಕೌಂಟ್ಸ್ ಅಂದ್ರೆ ವ್ಯವಸ್ಥಿತವಾಗಿ ಲೆಕ್ಕ ಪತ್ರಗಳನ್ನ ರೆಡಿ ಮಾಡೋದಕ್ಕೆ, ಬರೆಯೋದಕ್ಕೆ ಏನ್ ಬೇಕು? ಆಂತರಿಕ ಲೆಕ್ಕ ಪರಿಶೋಧಕರು ಸಹಾಯ ಮಾಡತಕ್ಕಂಥದ್ದು. ಯಾರಿಗೆ? ಅಕೌಂಟೆಂಟ್ಸ್, ಅಲ್ಲಿರುವಂತ ಲೆಕ್ಕ ಮಾಡುವಂತ ಗುಮಾಸ್ತರಿಗೆ, ಅಂದ್ರೆ ಲೆಕ್ಕ ಪತ್ರಗಳು ಬರೆಯುವಂತ ಗುಮಾಸ್ತರಿಗೆ ಏನ್ ಮಾಡ್ತಾರೆ? ಇವರು ಗೈಡ್ ಮಾಡ್ತಾರೆ. ಸಿಸ್ಟಮೈಸ್ಡ್ ಮೇಂಟೈನ್ಸ್ ಅಂದ್ರೆ ಈ ವ್ಯವಸ್ಥಿತವಾಗಿ ಲೆಕ್ಕ ಪತ್ರಗಳನ್ನು ಹೇಗೆ ಬರೆಯಬೇಕು ಅನ್ನೋದನ್ನ ಒಂದೊಂದಾಗಿ ಅವರಿಗೆ ತಿಳಿಸಿಕೊಡ್ತಕ್ಕಂಥ ವ್ಯಕ್ತಿ ಯಾರು? ಈ ಆಂತರಿಕ ಲೆಕ್ಕ ಪರಿಶೋಧಕರು ಅಂತ ಕರಿತಾ ಹೋಗ್ತೀವಿ. ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಏನು? ಉದ್ದೇಶ ಏನಾಗಿರುತ್ತಂದ್ರೆ ಇಟ್ಸ್ ಪ್ರಿವೆನ್ಷನ್ ಆಫ್ ಎನಿ ಫ್ರಾಡ್ಸ್ ಆರ್ ಎರರ್ಸ್. ಅಂದ್ರೆ ಈ ತಪ್ಪುಗಳನ್ನ, ಮೋಸಗಳನ್ನ ಕಂಡುಹಿಡಿಯೋದು ಅಥವಾ ಅವುಗಳ ಆಗದ ರೀತಿ ತಡೆಯೋದು ಇವುಗಳ ಕೆಲಸ. ಸೊ ತಪ್ಪುಗಳು, ಮೋಸಗಳು ಕಂಡುಹಿಡಿಯೋದು, ತಪ್ಪುಗಳು, ಮೋಸ ಆದಂತ ಸಂದರ್ಭ ಬಂದಾಗ ಅವುಗಳನ್ನ ಕಂಡುಹಿಡಿಯೋದು, ಒಂದು ವೇಳೆ ಆಗುವಂತ ಸೂಚನೆಗಳಿದ್ದಾಗ ಅವುಗಳನ್ನ ತಡೆಯೋದು. ಸೊ ಎರಡನ್ನು ಯಾರು ಮಾಡ್ತಾರೆ? ಆಂತರಿಕ ಲೆಕ್ಕ ಪರಿಶೋಧಕರು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಸಮಟೈಮ್ಸ್ ಕೆಲವೊಂದಿಷ್ಟು ಕಂಪನಿಗೆ ಸಂಬಂಧಪಟ್ಟಾಗಿ ಸಲಹೆಗಳನ್ನ ಆಡಿಟರ್ ಟು ಅಡ್ವೈಸ್ ದ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅಂದ್ರೆ ಕಂಪನಿ ನಿರ್ದೇಶಕ ಮಂಡಳಿಗೆ ಏನೇನು ಸಲಹೆಗಳು ಬೇಕು ಫಾರ್ ದ ಪರ್ಪಸ್ ಆಫ್ ಕಂಪನಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್, ಅಂದ್ರೆ ಈ ಕಂಪನಿಯ ಮಾಹಿತಿಗಳಿಗೆ ಸಂಬಂಧಪಟ್ಟಂಗೆ, ಕಂಪನಿಯ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಸೊ ಕಂಪನಿ ಪ್ರಾಫಿಟ್ ಆರ್ ಲಾಸ್ ಅದಕ್ಕೆ ಸಂಬಂಧಪಟ್ಟಂಗೆ ಟೋಟಲಿ ಏನ್ ಮಾಡ್ತಾನೆ? ಎಲ್ಲಾ ರೀತಿಯ ಮಾಹಿತಿಗಳನ್ನ ಕೊಡೋದಕ್ಕೆ ಆಂತರಿಕ ಲೆಕ್ಕ ಪರಿಶೋಧಕರು ಬಹಳ ಅಂದ್ರೆ ಸಹಾಯ ಮಾಡ್ತಕ್ಕಂಥ ಯಾರಿಗೆ? ಕಂಪನಿಯ ಲೆಕ್ಕ ಪರಿಶೋಧಕರೇ. ಓಕೆ, ಸೊ ಇದರಲ್ಲಿ ಸೊ ಆಂತರಿಕ ಲೆಕ್ಕ ಪರಿಶೋಧನೆ ಇಂಟರ್ನಲ್ ಆಡಿಟ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫ್ಯೂಚರ್ಸ್, ಆಂತರಿಕ ಲೆಕ್ಕ ಪರಿಶೋಧನೆಯ ಲಕ್ಷಣಗಳು ಅಥವಾ ಅದರ ಒಳಗಡೆ ಬರತಕ್ಕಂತ ಏನೇನು ಲಕ್ಷಣ ಒಳಗೊಂಡಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಇಂಟರ್ನಲ್ ಆಡಿಟ್ ಇಸ್ ಎ ಸಿಸ್ಟಮೆಟಿಕ್ ಆಫ್ ಆಡಿಟ್. ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಲೆಕ್ಕ ಪರಿಶೋಧನೆ ಒಳಗೊಂಡಿರ್ತಕ್ಕಂಥ ವ್ಯವಸ್ಥಿತ ಸಿಸ್ಟಮೆಟಿಕ್. ಸೊ ಡೇ ಬೈ ಡೇ ನಡೀತಕ್ಕಂಥದ್ದು. ಇದನ್ನ ಯಾರು ಮಾಡ್ತಾರೆ? ಬೈ ದ ಇಂಟರ್ನಲ್ ಆಡಿಟರ್, ಆಂತರಿಕವಾಗಿ ಅಥವಾ ಆಂತರಿಕ ಲೆಕ್ಕ ಪರಿಶೋಧಕರು ಮಾಡ್ತಾರೆ. ಯಾರು ಆಂತರಿಕ ಲೆಕ್ಕ ಪರಿಶೋಧಕರು ಅಂದ್ರೆ ಕಂಪನಿ ಎಂಪ್ಲಾಯೀಸ್, ಹೂ ಇಸ್ ಅನ್ ಅಪಾಯಿಂಟೆಡ್ ಎಂಪ್ಲಾಯ್. ಯಾರು ಕಂಪನಿಯ ಕೆಲಸಗಾರರಂತ ಆಯ್ಕೆ ಮಾಡಿಕೊಂಡಿರ್ತಾರೋ ಅಥವಾ ಕಂಪನಿಯ ಮಾಲೀಕರು ಯಾರನ್ನ ಲೆಕ್ಕ ಪರಿಶೋಧಕರನ್ನ ತಮ್ಮ ಎಂಪ್ಲಾಯ್ ಅಂತ ಟ್ರೀಟ್ ಮಾಡಿ ಅಪಾಯಿಂಟ್ ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ ಏನಾಗಿರ್ತಾರೆ? ಆಂತರಿಕ ಲೆಕ್ಕ ಪರಿಶೋಧಕರಾಗಿರ್ತಾರೆ. ಉದಾಹರಣೆ ಕೊಡ್ತೀನಿ ಅಂದ್ರೆ ಇಲ್ಲಿರೋ ಲೆಕ್ಕ ಪರಿಶೋಧಕನಾಗಿರ್ತಾನೆ ಅಂದ್ರೆ ಕಂಪನಿಯ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗಾಗಿ ಸಿಸ್ಟಮೆಟಿಕ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ಸಿಸ್ಟಮೆಟಿಕ್ ಮೇಂಟೈನಿಂಗ್ ಅಕೌಂಟ್ಸ್ ಅಂದ್ರೆ ವ್ಯವಸ್ಥಿತವಾಗಿ ಲೆಕ್ಕ ಪರಿಶೋಧನೆ ಮಾಡತಕ್ಕಂಥದ್ದು. ಇನ್ನು ದ ಸಿಸ್ಟಮ್ ಆಫ್ ಇಂಟರ್ನಲ್ ಆಡಿಟ್ ಹ್ಯಾಸ್ ಗಾಟ್ ಅನ್ ಇಂಡಿಪೆಂಡೆಂಟ್ ಸ್ಟೇಟಸ್, ಅಂದ್ರೆ ಇಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಒಳಗೊಂಡಿರ್ತಕ್ಕಂಥದ್ದು. ಸ್ವತಂತ್ರವಾಗಿರ್ತಕ್ಕಂಥ ಸ್ಟೇಟಸ್ ಅಂದ್ರೆ ಒಂದು ಹೆಸರನ್ನ, ಕಂಪನಿ ಸ್ವತಂತ್ರವಾಗಿರ್ತಕ್ಕಂಥ ವ್ಯವಸ್ಥೆನ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಈ ಆಂತರಿಕ ಲೆಕ್ಕ ಪರಿಶೋಧನೆ. ಉದಾಹರಣೆ ಯಾಕಂತ ಕೇಳಿದ್ರೆ, ಉದಾಹರಣೆ ಕೊಡ್ತಾ ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದೆ. ಇಲ್ಲಿ ಅವನ ಎಂಪ್ಲಾಯ್ ಅವನೇನು ಮಾಡ್ತಾನೆ? ಕಂಪನಿಯ ಅಕೌಂಟ್ಸ್ ಅನ್ನ ಕೂಲಂಕುಷ ಪರಿಶೀಲನೆ ಮಾಡ್ತಾನೆ. ಸೊ ವೆರಿಫೈ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅದು ಇಂಡಿಪೆಂಡೆಂಟ್ ಸ್ಟೇಟಸ್ ಅಂದ್ರೆ ಸ್ವತಂತ್ರ ಹೆಸರನ್ನು ಹೊಂದಿರತಕ್ಕಂಥದ್ದು. ಇನ್ನು ಇಂಟರ್ನಲ್ ಆಡಿಟ್ ಈಸ್ ಟೋಟಲಿ ಫ್ರೀ ಫ್ರಮ್ ಮ್ಯಾನೇಜರಲ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್,
ಅಂದ್ರೆ ಕಂಪನಿಯ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಕಾರ್ಯಗಳು ನಡೆಯೋದಕ್ಕೆ ಬಹಳ ಫ್ರೀ ಆಗಿ ಸ್ವತಂತ್ರವಾಗಿ ಏನೇನೇ ಕೆಲಸ ಮಾಡೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥ ಟೋಟಲಿ ಫ್ರೀ. ಅಂದ್ರೆ ಆಲ್ರೆಡಿ ಹೇಳಿದ್ನಲ್ಲ, ಇವನು ಡೇ ಬೈ ಡೇ ಅಕೌಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡೋದ್ರಿಂದ ಅಲ್ಲಿರುವಂತಹ ಮ್ಯಾನೇಜರಲ್ ಫಂಕ್ಷನ್ಸ್ ಅಂದ್ರೆ ಕಂಪನಿಯ ನಿರ್ವಹಣೆಯ ವ್ಯವಸ್ಥೆ ಏನಾಗಿರ್ತದ್ರೆ ಬಹಳ ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿಯ ಗೊಂದಲಗಳಿರೋದಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಇನ್ನು ಫೋರ್ತ್ ಒಂದಂದ್ರೆ ಇಟ್ ಮೇಂಟೈನ್ಸ್ ಇಟ್ಸ್ ರೆಗ್ಯುಲರ್ ವಾಚ್ ಅಂಡ್ ಕಾನ್ಸ್ಟೆಂಟ್ ರಿವ್ಯೂ ಓವರ್ ದ ಅಕೌಂಟಿಂಗ್ ಅಂಡ್ ಫೈನಾನ್ಷಿಯಲ್ ಮ್ಯಾಟರ್. ಅಂದ್ರೆ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂಗೆ, ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅವನು ಪ್ರತಿನಿತ್ಯ ಅವುಗಳನ್ನ ರಿವ್ಯೂ ಮಾಡ್ತಾ ಇರ್ತಾನೆ, ಅಂದ್ರೆ ಅವುಗಳನ್ನ ನೋಡ್ತಾ ಇರ್ತಾನೆ. ಎವ್ರಿ ಡೇ ಅವನ ಪ್ರತಿ ದಿವಸ ಏನ್ ಮಾಡ್ತಾನೆ, ಸೊ ರಿವ್ಯೂ ಮಾಡ್ತಕ್ಕಂಥದ್ದು ರೆಗ್ಯುಲರ್ ರಿವ್ಯೂ ಅಂತ ಕರಿತಾ ಹೋಗ್ತೀವಿ. ಸೊ ಟೋಟಲಿ ಅವ್ರು ಏನ್ ಮಾಡ್ತಾನೆ, ಆ ಎಲ್ಲ ಅಕೌಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡ್ತಾ, ಅಕೌಂಟ್ಸ್ ಅನ್ನ ವೆರಿಫೈ ಮಾಡ್ತಾ, ಸೊ ಡೇ ಬೈ ಡೇ ತಪ್ಪುಗಳಿದ್ರೆ ಅಥವಾ ಅವುಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆಗಳಿದ್ರೆ ಅವುಗಳನ್ನ ಆನ್ ದ ಸ್ಪಾಟ್ ಅವ್ರು ಏನ್ ಮಾಡ್ತಾನೆ, ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆಯ ಇವುಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಆಬ್ಜೆಕ್ಟಿವ್ಸ್ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಸೊ ಸುಮಾರು ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ವರ್ಡ್ಸ್ ಇಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಈಗ ಆಲ್ರೆಡಿ ಸ್ಟಾರ್ಟರ್ ಎಡಿಟ್, ನಾನ್ ಸ್ಟಾರ್ಟರ್ ಎಡಿಟ್ ಅಲ್ಲಿ ಬಂದಿರತಕ್ಕಂಥವುಗಳೇ ಇಲ್ಲಿ ಬರ್ತಕ್ಕಂಥದ್ದು. ಸ್ವಲ್ಪ ನೋಡ್ತಾ ಹೋಗೋಣ. ಟು ವೆರಿಫೈ ದ ಅಕ್ಯುರೇಸಿ ಆಫ್ ದ ರೆಕಾರ್ಡ್ಸ್. ಫಸ್ಟ್ ಟು ವೆರಿಫೈ ದ ಅಕ್ಯುರೇಸಿ ಆಫ್ ದ ಅಕೌಂಟ್ಸ್ ಅಂದ್ರೆ ರೆಕಾರ್ಡ್ಸ್. ಇಲ್ಲಿ ಲೆಕ್ಕಪತ್ರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂಥ ಉದ್ದೇಶ ಒಳಗೊಂಡಿರ್ತಕ್ಕಂಥದ್ದು. ಸೊ ಯಾವ ಬೇಸಿಸ್ ಮೇಲೆ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಹೋಗ್ತೀವಿ, ಲೆಕ್ಕಪತ್ರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡೋ ಉದ್ದೇಶದಿಂದ ಇಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಪಾಯಿಂಟ್, ಟು ಎನ್ಶೂರ್ ದ ಟ್ರಾನ್ಸಾಕ್ಷನ್ ಪ್ರಾಪರ್ ಅಥಾರಿಟಿ. ಅಂದ್ರೆ ನಿಗದಿತ ಅಧಿಕಾರದ ವ್ಯಾಪ್ತಿಯಲ್ಲೇ ಆ ಎಲ್ಲ ಟ್ರಾನ್ಸಾಕ್ಷನ್ ನಡೆದಿದ್ದಾವೋ ಇಲ್ಲೋ ಅಂತೇಳಿ ವೆರಿಫೈ ಮಾಡ್ತಕ್ಕಂಥದ್ದು. ಟು ಎನ್ಶೂರ್ ದಟ್ ದ ಟ್ರಾನ್ಸಾಕ್ಷನ್ ಹ್ಯಾವ್ ಎ ಪ್ರಾಪರ್ ಅಥಾರಿಟಿ. ಸೊ ಈಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ನಾನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಫೈನಾನ್ಷಿಯಲ್ ನನಗೆ ಅಥಾರಿಟಿ ಇದೆ, ನಾನು ಏನನ್ನ ಖರ್ಚು ಮಾಡಿದೀನಿ, ಹೇಗೆ ಖರ್ಚು ಮಾಡಿ, ನನ್ನನ್ನ ಏನ್ ಮಾಡಬಹುದು, ಆಡಿಟರ್ ಕೂಲಂಕುಷ ಪರಿಶೀಲನೆ ಮಾಡಬಹುದು. ಅಂದ್ರೆ ಪ್ರಾಪರ್ ಅಥಾರಿಟಿಯಿಂದಾನೇ ಎಲ್ಲವೂ ಟ್ರಾನ್ಸಾಕ್ಷನ್ ನಡೆದಿದ್ದಾವೋ ಇಲ್ಲವೋ ಅನ್ನೋದನ್ನ ಎನ್ಶೂರ್ ಅವನ್ ಏನ್ ಮಾಡ್ತಾನೆ, ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಟು ಫೆಸಿಲಿಟೇಟ್ ಪ್ರಿವೆನ್ಷನ್ ಡಿಟೆನ್ಷನ್ ಆಫ್ ಫ್ರಾಡ್ಸ್ ಅಂಡ್ ಎರರ್ಸ್. ಇದು ಸುಮಾರು ಸಲ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಟು ಪ್ರಿವೆನ್ಷನ್ ಫ್ರಾಡ್ಸ್ ಅಂಡ್ ಎರರ್ಸ್ ಅಂದ್ರೆ ಇಲ್ಲಿ ತಪ್ಪುಗಳು ಆದಾಗ ಅಥವಾ ಮೋಸಗಳಾದಾಗ ಅವುಗಳನ್ನ ತಡೆ ಹಿಡಿಯತಕ್ಕಂಥದ್ದು, ಅವುಗಳನ್ನ ಕಂಡು ಹಿಡಿಯತಕ್ಕಂಥದ್ದು, ಅವುಗಳ ಆಗದ ರೀತಿ ತಡೆಯೋದಕ್ಕೋಸ್ಕರ ಆಂತರಿಕ ಲೆಕ್ಕ ಪರಿಶೋಧನೆಯನ್ನ ಮಾಡಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶ. ಇನ್ನು ಟು ಇಂಪ್ರೂವ್ ದ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಆಂತರಿಕ ಪರಿಶೀಲನೆ ಅಂತ ಕರಿತಾ ಹೋಗ್ತೀವಿ. ಇಂಟರ್ನಲ್ ಚೆಕ್ ಅಂದ್ರೇನು, ಆಂತರಿಕ ಪರಿಶೀಲನೆ. ಕೂಲಂಕುಷ ಅಂದ್ರೆ ಈ ಲೆಕ್ಕಪತ್ರಗಳಲ್ಲಿ ಆಗ್ತಕ್ಕಂಥ ಒಂದಿಷ್ಟು ತಪ್ಪುಗಳಾದಾಗ ತಪ್ಪುಗಳನ್ನ ಸರಿಪಡಿಸೋಕ್ಕೋಸ್ಕರ ಈ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದು ಇಂಟರ್ನಲ್ ಆಡಿಟ್ ಸಿಸ್ಟಮ್. ಇನ್ನು ಟು ಎಕ್ಸಾಮಿನ್ ದ ಪ್ರೊಡಕ್ಷನ್ ಗಿವನ್ ಟು ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್, ವ್ಯಾಲ್ಯೂಷನ್ ಫಿಕ್ಸ್ಡ್ ಅಸೆಟ್ ಅಂತ ಕರೀಬಹುದು. ಇನ್ನೊಂದು ವರ್ಡ್ ಅಲ್ಲಿ ನಮ್ಮ ಕಂಪನಿಯ ಅಥವಾ ಆರ್ಗನೈಸೇಷನ್ ಸಂಬಂಧಪಟ್ಟಾಗ ಅಸೆಟ್ಸ್, ಆಸ್ತಿಗಳು ಯಾವ್ಯಾವ ಇದಾವೆ ಅವುಗಳ ವ್ಯಾಲ್ಯೂಯೇಷನ್, ಆಸ್ತಿಯ ಮೌಲ್ಯವನ್ನ ನಾವೇನ್ ಮಾಡಬಹುದು, ಇಲ್ಲಿ ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಯಾವುದರ ಆಧಾರದ ಮೇಲೆ, ಆಂತರಿಕ ಲೆಕ್ಕ ಪರಿಶೋಧನೆಯ ಆಧಾರದ ಮೇಲೆ. ಟು ಮೇಕ್ ಇನ್ವೆಸ್ಟಿಗೇಷನ್ ಫಾರ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟಿನ ಕೆಲವೊಂದಿಷ್ಟು ಸಂಬಂಧಪಟ್ಟಂಗೆ, ಅಂದ್ರೆ ಅವರ ಮ್ಯಾನೇಜ್ಮೆಂಟಿನ ಆಡಳಿತಕ್ಕೆ ಒಳಪಟ್ಟಂಗೆ ಲೆಕ್ಕಪತ್ರಗಳನ್ನ ಇಲ್ಲಿ ಮಾಡಬಹುದು, ತನಿಖೆ ಮಾಡಿಸಬಹುದು, ತನಿಖೆಯನ್ನು ಕೂಡ ಮಾಡತಕ್ಕಂಥದ್ದು. ಟು ರಿವ್ಯೂ ದ ಎಂಟೈರ್ ಸಿಸ್ಟಮ್ ಆಫ್ ವರ್ಕಿಂಗ್ ಅಂಡ್ ಮೇಕ್ ಇಟ್ ಮೋರ್ ಎಫೆಕ್ಟಿವ್. ಟು ರಿವ್ಯೂ ದ ಎಂಟೈರ್ ಸಿಸ್ಟಮ್ ಅಂದ್ರೆ ಇಲ್ಲಿರುವಂತಹ ಎಲ್ಲಾ ಸಿಸ್ಟಮ್ ಅನ್ನ ಏನ್ ಮಾಡ್ತಾನೆ, ರಿವ್ಯೂ ಮಾಡ್ತಾ ಹೋಗ್ತಾನೆ, ಅಂದ್ರೆ ನೋಡ್ತಾ ಹೋಗ್ತಾನೆ. ಎಂಟೈರ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾನೆ, ಅಕೌಂಟಿಂಗ್ ಸಿಸ್ಟಮ್ಸ್ ಅನ್ನ, ಅಲ್ಲಿ ಇರ್ತಕ್ಕಂಥ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ, ಕಾಸ್ಟ್ ಅಥವಾ ಸ್ಯಾಲರಿ ಅಥವಾ ಈ ಅಸೆಟ್ಸ್ ಸಂಬಂಧಪಟ್ಟ ವ್ಯಾಲ್ಯೂಯೇಷನ್ ಟೋಟಲ್ ಎಲ್ಲವನ್ನ ಏನ್ ಮಾಡ್ತಾನೆ, ಎಂಟೈರ್ ಸಿಸ್ಟಮ್ ಅನ್ನ ರಿವ್ಯೂ ಮಾಡತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಪರಿಶೀಲನೆ ಮಾಡತಕ್ಕಂಥವ್ರು ಯಾರು, ಈ ಆಂತರಿಕ ಲೆಕ್ಕ ಪರಿಶೋಧಕರು. ಇದರಿಂದ ಏನಾಗುತ್ತೆ ಅಂದ್ರೆ ಎಫೆಕ್ಟಿವ್ ವರ್ಕ್, ಕಂಪನಿಯ ಕೆಲಸಗಳು ಸುಲಭವಾಗಿ ನಡೀತಕ್ಕಂಥದ್ದು. ಸೊ ಇದು ಯಾವ ಉದ್ದೇಶದಿಂದ, ಎಲ್ಲಾ ಕಂಪನಿಗಳ ಕಂಪನಿ ಎಲ್ಲಾ ಕೆಲಸಗಳು ಸುಲಭವಾಗಿ ಅಥವಾ ಪರಿಣಾಮಕಾರಿಯಾಗಿ ನಡೆಯೋದಕ್ಕೆ ಸಹಾಯ ಆಗಲಿ ಉದ್ದೇಶದಿಂದ ಏನ್ ಮಾಡ್ತಾರೆ, ಆಂತರಿಕ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ತಾ ಹೋಗ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ನೋಡ್ತಾ ಹೋಗಿ. ಇಲ್ಲಿ ಇದರಲ್ಲಿ ಇರತಕ್ಕಂಥದ್ದು ಕೇವಲ 2 ಪಾರ್ಟ್, ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಒಂದು ಆಬ್ಜೆಕ್ಟಿವ್ಸ್. ಸೊ ಕನ್ನಡ ಮೀಡಿಯಂದಲ್ಲಿ ಇಲ್ಲ ಅಂತ ಏನು ನೋಡ್ಕೊಳಕ್ ಹೋಗ್ಬೇಡಿ ಅಥವಾ ಭಯ ಪಡಬೇಡ್ರಿ.
ಸೊ ಒಂದ್ ವೇಳೆ ಇಲ್ಲಾದ್ರೂ ಪರವಾಗಿಲ್ಲ. ಸೊ ಫಿಸಿಕಲಿ ಸ್ಟಾರ್ಟ್ ಆದಾಗ ಇದಕ್ಕೆ ಸಂಬಂಧಪಟ್ಟಾಗ ಯಾವ ಕಾನ್ಸೆಪ್ಟ್ ನಾನು ಹೇಳಿಲ್ವೋ ಆ ಎಲ್ಲ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತೀನಿ ಮತ್ತೊಂದ್ಸರಿ ರಿವಿಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ನೋಟ್ಸ್ ಆದ್ರೆ ನೋಟ್ಸ್ ಅನ್ನು ಕೂಡ ಬಳಸ್ತೇನೆ. ಸೊ ಇದಾದ್ಮೇಲೆ ಈ ಫಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಇದೆ. ಆ ಇಂಪಾರ್ಟೆಂಟ್ ಅನ್ನ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಡಿಫ್ರೆನ್ಸಿಯೇಷನ್ ಇದೆ. ಸ್ಟಾರ್ಟರ್ ಅಡಿಟಿವ್ ಮತ್ತು ಇಂಟರ್ನಲ್ ಅಡಿಟಿವ್ ಅಂದ್ರೆ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಮತ್ತು ಈ ಆಂತರಿಕ ಲೆಕ್ಕ ಪರಿಶೋಧನೆ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅಂತ ಹೇಳಿ ಕೇಳ್ತಾ ಹೋಗ್ತಾರೆ. ಒಂದು ಕ್ವಶನ್ ಅಲ್ಲಿ ಕೇಳಿದ್ದಾರೆ, ಸುಮಾರು 2016 ಅಥವಾ 2017ರಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಅದನ್ನ ಸಪರೇಟ್ ಒಂದು ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ರಿಗೂ ಶುಭವಾಗ್ಲಿ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಒಂದ್ ವೇಳೆ ಬುಕ್ ಅಲ್ಲಿ ಇಲ್ಲಾದ್ರೆ ಭಯ ಬೇಡ. ಸೊ ನಿಮಗೆ ನಾನು ಅದನ್ನ ಫಿಸಿಕಲ್ ಸ್ಟಾರ್ಟ್ ಆದ್ಮೇಲೆ ರಿವಿಷನ್ ಮಾಡ್ತಾ ಅಂತ ಹೇಳಿದೀನಿ. ಸೊ ಎಲ್ರಿಗೂ ಶುಭವಾಗ್ಲಿ. ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಶುಭವಾಗ್ಲಿ. ಧನ್ಯವಾದಗಳು.